ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಮೊದಲ ಕರಡು ಪಟ್ಟಿ ಪ್ರಕಟಕ್ಕೆ 2 ದಿನ ಬಾಕಿ ಇದೆ. ಈ ನಡುವೆ ಬೆಂಗಳೂರಿನ ಕೆಲ ಕ್ಷೇತ್ರಗಳಲ್ಲಿ ಅರ್ಧಕ್ಕೂ ಹೆಚ್ಚು ಮತದಾರರು ಡ್ರಾಫ್ಟ್ ವೋಟರ್ ಲಿಸ್ಟ್ನಿಂದಲೇ ಹೊರಗುಳಿಯುವ ಸಾಧ್ಯತೆ ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಎಸ್ಐಆರ್ ಚುರುಕು, ಮತದಾರರಿಗೆ ಢವಢವ. ಬೆಂಗಳೂರಿನಲ್ಲಿ 46% ಅಧಿಕ ಎಎಸ್ಡಿಡಿಒ ಮತದಾರರು ಪತ್ತೆ. ಕೆಲ ಕ್ಷೇತ್ರದಲ್ಲಿ 50%ಕ್ಕೂ ಅಧಿಕ ಮತದಾರರಿಗೆ ಕೋಕ್. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮನೆ ಮನೆಗೆ ಭೇಟಿ ಕಾರ್ಯ ಮುಕ್ತಾಯವಾಗಿದ್ದು ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆಗಲಿದೆ. ಬೆಂಗಳೂರಲ್ಲಿ 1,88,363 ಮತದಾರರ ಪೈಕಿ 56,99,619 ಗಣತಿ ನಮೂನೆ ಡಿಜಿಟಲೀಕರಣಗೊಂಡ್ರೆ ಬರೋಬ್ಬರಿ 46,88,744 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಅಂದ್ರೆ ಸ್ಥಳದಲ್ಲಿ ಇಲ್ಲದಿರುವವರು, ಬೇರೆಡೆಗೆ ಸ್ಥಳಾಂತರಗೊಂಡವರು, ಮೃತರಾದವರು, ನಕಲಿ ಅಥವಾ ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವವರು, ಇತರ ಕಾರಣಗಳಿಗೆ ಎಎಸ್ಡಿಡಿಒ ಅಂತ ಹೇಳಲಾಗುತ್ತದೆ. ಬಿಟಿಎಂನಲ್ಲಿ 1,36,471 ಫಾರ್ಮ್ ಡಿಜಿಟಲೀಕರಣ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿನಿಧಿಸುವ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,82,035 ಮತದಾರರಿದ್ದು ಈ ಪೈಕಿ 1,36,471 ಫಾರ್ಮ್ ಡಿಜಿಟಲೀಕರಣಗೊಂಡ್ರೆ ಬರೋಬ್ಬರಿ 1,45,564 ಎಎಸ್ಎಸ್ಡಿಒ ಮತದಾರರು ಪತ್ತೆಯಾಗಿದೆ. ಈ ಎಎಸ್ಡಿಡಿಒ ಮತದಾರರನ್ನ ಮೊದಲ ಕರಡು ಪಟ್ಟಿಯಿಂದ ಕೈಬಿಡಲಾಗುತ್ತದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರುವಂತಹ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಹಾಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ, ನನ್ನ ಕ್ಷೇತ್ರದಲ್ಲಿ ಬಾಡಿಗೆ ಮನೆಗಳು ವಿಪರೀತ ಇದೆ. ಮತದಾರರು ಒಂದೇ ಕಡೆ ಇರಲ್ಲ. ತಮಿಳುನಾಡು, ಕೇರಳ, ಹೊರ ಜಿಲ್ಲೆಯವರು 2 ಕಡೆ ಮತ ಹೊಂದಿದ್ರೂ ಯಾರು ತೆಗೆಸ್ತಿರ್ಲಿಲ್ಲ. ಈಗ ಪರಿಷ್ಕರಣೆ ಆಗ್ತಿದೆ ಅಂತ ಹೇಳಿದ್ರು. ನನ್ನ ಕ್ಷೇತ್ರದಲ್ಲೂ ಅಷ್ಟೇ 50% ರೀಚ್ ಆದರೆ ಎಷ್ಟು. ಇಲ್ಲೇನಾಗುತ್ತೆ, ಬಹಳಷ್ಟು ಜನ ತಮಿಳುನಾಡವರು, ಕೇರಳದವರು ಮತ್ತೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳವರು ಇಲ್ಲೂ ಮತದಾನ ಇರ್ತಿತ್ತು, ಅಲ್ಲೂ ಮತದಾನ ಇರ್ತಿತ್ತು. ಅದನ್ನ ಯಾರು ತೆಗೆಸ್ತಿರ್ಲಿಲ್ಲ. ಮತ್ತೆ ಸತ್ತೋದ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ಸುಮಾರು 9,000 ಜನ ಸತ್ತಿದ್ರು. ಅದು ಕೂಡ ಮತದಾರರ ಪಟ್ಟಿನಲ್ಲೇ ಇತ್ತು. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಬಾಡಿಗೆ ಮನೆಗಳು ವಿಪರೀತ, ಒಂದು ಕ್ಷೇತ್ರದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ವಿಪರೀತ ಬಾಡಿಗೆ ಮನೆಯವರಿದ್ದಾರೆ. ಅವರೆಲ್ಲ ಒಂದೇ ಕಡೆ ಇರೋದಿಲ್ಲ, ಬದಲಾಯಿಸ್ತಾ ಇರ್ತಾರೆ. ಇಂಥದ್ದೆಲ್ಲ ಕೂಡ ಈಗೇನಾಗಿದೆ, ವಾಸ್ತವ ಸ್ಥಿತಿಗೆ ಹತ್ರ ಬಂದಿದೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ 1,03,00,000 ಇದ್ದ ಮತದಾರರ ಸಂಖ್ಯೆ 56 ಲಕ್ಷಕ್ಕೆ ಇಳಿಕೆ ಕಂಡಿದೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಂಡ ಮೇಲೆ ಈ ಅಂಕಿ ಅಂಶದಲ್ಲಿ ಮತ್ತಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ.